ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ಕನ್ನಡ ವ್ಯಾಕರಣಾಂಶವನ್ನು ಮುಂದಿನ ಅಧ್ಯಯನ ಮಾಡೋಣ. ಇಂದಿನ ಒಂದು ಅಧ್ಯಯನದಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಯಾವ ಸಂಧಿಯಪ್ಪ ಅಂದ್ರೆ ಸಂಧಿ ಮತ್ತೆ ಸಂಧಿ ಅಂದ್ರೆ ಏನು, ಸಂಧಿಗಳಲ್ಲಿ ಎಷ್ಟು ಪ್ರಕಾರ ಅನ್ನೋದನ್ನ ನಾವು ತಿಳ್ಕೊಂಡಿವಿ. ಇನ್ನು ಮುಂದಿನ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಸ್ವರ ಸಂಧಿ ಬಗ್ಗೆ ಅಧ್ಯಯನ ಮಾಡೋಣ. ಕನ್ನಡ ಸ್ವರ ಸಂಧಿ ಅಂದ್ರೆ ಏನು, ಕನ್ನಡ ಸ್ವರ ಸಂಧಿಯಲ್ಲಿ ಎಷ್ಟು ಪ್ರಕಾರ ಬರುತ್ತವೆ, ಅವುಗಳಂದ್ರೆ ಏನು, ಅವುಗಳಲ್ಲಿ ಯಾವ ರೀತಿಯಾಗಿ ನಾವು ಬಿಡಿಸುವುದನ್ನು ಕಲಿಯೋಣ. ಬನ್ನಿ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕನ್ನಡ ವ್ಯಾಕರಣ. ಕನ್ನಡ ಸಂಧಿಯ ಅರ್ಥ. ಸಂಧಿ ಪ್ರಕರಣ ನಡೆಯುವಾಗ ಅದರಲ್ಲಿ ಪದಗಳು ಎರಡು ಕನ್ನಡ ಪದಗಳಾಗಿದ್ದು ಅಥವಾ ಯಾವುದಾದರೊಂದು ಪದ ಕನ್ನಡವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ಅಂದ್ರೆ ಸಂಧಿ ಪ್ರಕರಣ ನಡೆಯುವಾಗ ಅದರಲ್ಲಿ ಪದಗಳು ಕನ್ನಡ ಸಂಧಿಯೇ ಆಗಿರ್ಬೇಕು. ಕನ್ನಡ ಸಂಧಿ ಆಗಿದ್ರೆ ಮತ್ತ ಯಾವ್ದಾದ್ರು ಒಂದು ಪದ ಏನಾಗಿರ್ಬೇಕು, ಕನ್ನಡ ಸಂಧಿನೇ ಆಗಿರ್ಬೇಕು. ಅಂತದನ್ನ ನಾವೇನಂತೀವಿ, ಕನ್ನಡ ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಕನ್ನಡ ಸಂಧಿಯಲ್ಲಿ 3 ಪ್ರಕಾರಗಳು. ಅವುಗಳೆಂದರೆ ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಈಗ ಲೋಪ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೆ ಏನಪ್ಪಾ ಅಂತ ಅನ್ನೋದನ್ನ ತಿಳ್ಕೋಣ. ಲೋಪ ಸಂಧಿಯ ಅರ್ಥ: ಸ್ವರದ ಮುಂದೆ ಸ್ವರ ಬಂದರೆ ಪೂರ್ವ ಪದ ಸ್ವರವು ಸಾಮಾನ್ಯವಾಗಿ ಬಿಟ್ಟು ಹೋಗುತ್ತದೆ. ಸಂಧಿ ಪದದಲ್ಲಿ ಬಿಟ್ಟು ಹೋಗುವುದಕ್ಕೆ ಲೋಪವೆಂದು ಕರಿತೇವೆ. ಈ ಸಂಧಿಯನ್ನು ನಾವು ಲೋಪ ಸಂಧಿ ಎಂದು ಕರಿತೀವಿ. ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು, ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದಲ್ಲಿ ಲೋಪವಾಗುವ ಪದಕ್ಕೆ ನಾವು ಲೋಪ ಸಂಧಿ ಎಂದು ಕರೆಯುತ್ತೇವೆ. ಅದು ಯಾವ ತರಪ್ಪ ಅಂತಂದ್ರೆ, ಉದಾಹರಣೆ, ಊರು ಪ್ಲಸ್ ಅಲ್ಲಿ = ಊರಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಪದ ಲೋಪವಾಗಿದೆಯಪ್ಪ ಅಂದ್ರೆ, ಎಲ್ಲಿ ಲೋಪವಾಗಿದೆ ಅಂದ್ರೆ ಪೂರ್ವ ಪದದಲ್ಲಿ ಲೋಪವಾಗಿರುತ್ತದೆ. ಇಲ್ಲಿ ನಮ್ಗೆ ಬಿಡಿಸಿದಾಗ ಇಲ್ಲಿ ರೂ ಅನ್ನೋದು, ಇಲ್ಲಿ ರೂ ಅಂದ್ರೆ ಹೂ ಅನ್ನೋದು ಲೋಪವಾಗ್ತದ. ಏನು, ಇಲ್ಲಿ ನಮ್ಗೆ ಸಿಗೋದು ಹೂ, ಇಲ್ಲಿ ನಮ್ಗೆ ಹೂ ಲೋಪವಾಗಿ ಏನಾಗ್ತದ, ಊರಲ್ಲಿ ಅನ್ನೋನ ಇಲ್ಲಿ ಸಿಗುತ್ತದೆ. ಇಲ್ಲಿ ಏನಾಗಿರ್ತದ ನಮ್ಗೆ ಅಂದ್ರೆ ಹೂ ಲೋಪವಾಗುತ್ತದೆ. ನಾವು ಈ ರೀತಿ ಬಿಡಿಸಿದಾಗ ನಮ್ಗೆ ಯಾವ ಸಂಧಿ ಎಂದು ಗುರುತಿಸಲು ಬಹಳ ಸುಲಭ ಆಗುತ್ತದೆ. ನಮ್ಗೆ ಮೇನ್ ಏನ್ ಗೊತ್ತಿರ್ಬೇಕಂದ್ರೆ ಪೂರ್ವ ಪದ. ಇಲ್ಲಿ ಪೂರ್ವ ಪದದಲ್ಲಿ ಲೋಪವಾದಾಗ ಮಾತ್ರ ನಾವು ಲೋಪ ಸಂಧಿ ಎಂದು ಕರಿತೀವಿ. ಊರು ಪ್ಲಸ್ ಅಲ್ಲಿ ಊರಲ್ಲಿ. ಗೊತ್ತಾಯ್ತಾ ಯಾವ ರೀತಿ ಬಿಡಿಸಂತೆ? ಊರಲ್ಲಿ ಅಂತ ಬಂದಾಗ ಊರು ಪ್ಲಸ್ ಅಲ್ಲಿ ಅಂತ ನಾವು ಬಿಡಿಸ್ಬೇಕಾಗುತ್ತದೆ. ಮತ್ತೊಂದು ನೋಡು, ಮೇಲೆಸೆ = ಮೇಲೆ ಪ್ಲಸ್ ಎಸೆ. ಏನಿಲ್ಲಿ ಲೋಪ ಹೋಗ್ತದೆ? ಎ ಅನ್ನೋದನ್ನ ಲೋಪವಾಗ್ತದೆ. ಇದು ಸ್ವರ ಲೋಪವಾಗ್ತದೆ. ಲೋಪವಾಗಿ ಮೇಲೆಸೆಯಾಗಿ ನಮ್ಗೆ ಸಿಗುತ್ತದೆ. ಅಂದ್ರೆ ಇಲ್ಲಿ ಏನು ಲೋಪವಾಯ್ತು ಅಂದ್ರೆ ಎ ಲೋಪವಾಯಿತು. ಮತ್ತೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ. ಊರೂರು. ನೋಡು ಫ್ರೆಂಡ್ಸ್, ಊರು ಅನ್ನೋದನ್ನ ಬಿಡಿಸಿದ್ರೆ ಯಾವುದು ಇಲ್ಲಿ ಲೋಪ ಆಗ್ತದೆ ಅನ್ನೋದನ್ನ ನನ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಬಿಡಿಸಿದಾಗ ಏನ್ ಬರ್ತದಪ್ಪ ಅಂತಂದ್ರೆ ಊರು ಪ್ಲಸ್ ಊರು. ಈ ರೀತಿ ನಾವು ಬಿಡಿಸಿದಾಗ ನಮ್ಗೆ ಏನ್ ಲೋಪ ಆಗ್ತದಪ್ಪ ಅಂತಂದ್ರೆ ಒಂದು ಲೋಪವಾಗಿ ಊರೂರು ಬರುತ್ತದೆ. ಇನ್ನೊಂದು ನೋಡೋಣ, ನಾವೆಲ್ಲ. ಇದನ್ನು ಬಿಡಿಸಿ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. = ನಾವು.
ಪ್ಲಸ್ ಎಲ್ಲ. ನಾವು ಪ್ಲಸ್ ಎಲ್ಲ ಅಂದಾಗ ಇಲ್ಲಿ ನಮ್ಗೆ ಎ ಲೋಪವಾಗುತ್ತದೆ. ಈ ರೀತಿ ಬಿಡಿಸಿದಾಗ ನಮ್ಗೆ ಲೋಪ ಸಂಧಿ ಅಂತ ಗೊತ್ತಾಗುತ್ತದೆ. ಇಲ್ಲಿ ನೋಡ್ರಿ ಲೋಪವಾಗಿದೆ. ಈ ರೀತಿ ಲೋಪವಾಗುವ ನಾವು ಅಕ್ಷರಗಳಿಗೆ ಲೋಪ ಸಂಧಿ ಎಂದು ಕರೆಯುತ್ತೇವೆ. ಆ ನಂತರ ಆಗಮ ಸಂಧಿಯನ್ನು ನೋಡೋಣ. ಆಗಮ ಸಂಧಿ. ಆಗಮ ಸಂಧಿ ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ಅರ್ಥ ಕೆಡುತ್ತಿದ್ದರೆ ಅವೆರಡು ಸ್ವರಗಳ ಜೊತೆಗೆ ಇನ್ನೊಂದು ವರ್ಣ ಅಂದ್ರೆ ಅಕ್ಷರವನ್ನು ಸೇರಿಸಬೇಕು. ಹೀಗೆ ಹೊಸದಾಗಿ ಒಂದು ವರ್ಣವನ್ನು ಸೇರಿಸಿ ಸಂಧಿ ಮಾಡುವುದನ್ನು ಆಗಮ ಸಂಧಿ ಎನ್ನುವರು. ನೋಡಿ, ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ಅಂದ್ರೆ ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ನಮ್ಗೆ ಅಲ್ಲಿ ಅರ್ಥ ಕೆಡುತ್ತದೋ ಇಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ಸೇರಿಸುವಾಗ ಅರ್ಥ ಕೆಡುತ್ತಿದ್ರೆ ನಾವೇನ್ ಮಾಡ್ಬೇಕು, ಅವೆರಡಕ್ಕ ಸ್ವರಗಳ ಜೊತೆಗೆ ಇನ್ನೊಂದು ಅಕ್ಷರವನ್ನು ನಾವು ಸೇರಿಸಬೇಕಾಗ್ತದೆ. ಆಗ ಸೇರಿಸಿದಾಗ ನಮ್ಗೆ ಹೊಸದಾಗಿ ಒಂದು ಅಕ್ಷರ ಎಂಬುದು ಸಿಗುತ್ತದೆ. ಅದೇ ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ, ಕೈ ಎತ್ತು = ಕೈ ಪ್ಲಸ್ ಎತ್ತು. ನಾವು ಕೈ ಎತ್ತು ಅಂದಾಗ ನಾವು ಇಲ್ಲಿನ ಒಂದು ಸ್ವರ ಅಕ್ಷರವನ್ನು ಸೇರಿಸಬೇಕಾಗುತ್ತದೆ. ಇಲ್ಲಿ ಕೈ ಪ್ಲಸ್ ಎತ್ತು, ಎ ಅನ್ನೋ ಸ್ವರ ನಾವಿಲ್ಲಿ ಸೇರಿಸಿದ್ದೇವೆ. ಎ ಎತ್ತು ಅಂತ ನಾವು ಕೈ ಪ್ಲಸ್ ಎತ್ತು ಅನ್ನೋದನ್ನ ಸೇರಿಸಿದಾಗ ನಮ್ಗೆ ಇಲ್ಲಿ ಒಂದು ಸ್ವರಕ್ಕೆ ಒಂದು ಸ್ವರವನ್ನು ಸೇರಿಸಬೇಕಾಗುತ್ತದೆ. ನೋಡಿ, ಕೈ ಪ್ಲಸ್ ಎತ್ತು, ಕೈ ಎತ್ತು. ಎರಡನೇದು ಈಯಲು = ಈ ಪ್ಲಸ್ ಅಲು, ಈ ಪ್ಲಸ್ ಅಲು ಒಂದು ಸ್ವರ ನಾವು ಸೇರಿಸಿದ್ವಿ. ಅದೇ ಒಂದು ಸ್ವರವನ್ನು ಅಂದ್ರೆ ನಮ್ಗೆ ಏನ್ ಬರ್ತದಲ್ಲ, ನಮ್ಗೆ ಬರ್ತಕ್ಕಂಥದ್ದೇ ಒಂದು ಅಕ್ಷರ, ಅದೇ ನಮ್ಗೆ ಬರುವುದೇ ಆಗಮ ಸಂಧಿ ಎಂದು ಕರಿತೀವಿ. ಅಲ್ಲಿ ಲೋಪ ಸಂಧಿಯಲ್ಲಿ ಯಾವ ರೀತಿ ನಾವು ಈಗ ಲೋಪದಲ್ಲಿ ನಾವು ಅಕ್ಷರವನ್ನು ಹೇಗೆ ಲೋಪ ಮಾಡಿದ್ವಿ ಅದು ಲೋಪವಾಗಿ ಹೋಗಿದ್ದಕ್ಕೆ ನಾವು ಲೋಪ ಸಂಧಿ ಅಂತೀವಿ. ಇಲ್ಲಿ ಅಕ್ಷರಕ್ಕೆ ನಾವು ಆಗಮ ಸಂಧಿ ಎಂದು ಕರಿತೀವಿ. ಈ ಆಗಮ ಸಂಧಿಯಲ್ಲಿ ನಾವು ಎರಡು ಕಾಣ್ತೀವಿ. ಈ ಸಂಧಿ ಕಾರ್ಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಯ ಮತ್ತು ಓ ವ್ಯಂಜನಗಳು ಹೊಸದಾಗಿ ಆಗಮವಾಗುತ್ತದೆ. ಇಲ್ಲಿ ನಾವು ಆಗಮ ಸಂಧಿಯಲ್ಲಿ ಎರಡು ತರ ಕಾಣ್ತೀವಿ. ನಾವು ಇನ್ನು ಆದೇಶ ಮತ್ತು ಆದೇಶ ಲೋಪ ಎರಡರಲ್ಲಿ ನಾವು ಬೇರೆ ಕಂಡ್ರೆ ಇಲ್ಲಿ ಎರಡು ತರ ನಾವು ಕಾಣ್ತೀವಿ. ಒಂದು ಯ ಮತ್ತು ಓ ವ್ಯಂಜನಗಳು ಆಗಮವಾಗಿ ಬರ್ತವ. ಯಕರಾಗಮ ಸಂಧಿ, ವಕರಾಗಮ ಸಂಧಿ. ಯಕರಾಗಮ ಸಂಧಿ ಅಂದ್ರೆ ಅ, ಆ, ಇ, ಎ, ಐ, ಓ ಇವೆರಡ ಮಧ್ಯದಲ್ಲಿ ಬರುವುದೇ ಯಕರಾಗಮ ಸಂಧಿ. ಇವುಗಳ ಮಧ್ಯದಲ್ಲಿ, ಈ ಎರಡರ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಯಕರಾಗಮ ಸಂಧಿ. ಉದಾಹರಣೆ ಆಮೇಲೆ ನೋಡೋಣ. ವಕರಾಗಮ ಸಂಧಿ ಉ, ರು, ಓ, ಔ ಇದು ಮೊದಲಿಗೆ ಬರ್ತಕ್ಕಂಥ ವಕರಾಗಮ ಸಂಧಿಯಾಗಿರುತ್ತದೆ. ಉದಾಹರಣೆ ಇಲ್ಲಿ ಯಕರಾಗಮ ಸಂಧಿಗೆ ಉದಾಹರಣೆ ನೋಡಮ್ಮ. ಸ್ತ್ರೀಯರು ಅದಿಲ್ಲ ಪ್ಲಸ್ ಅರು. ಇಲ್ಲಿ ಅದಲ್ಲಿ ಯ ಬಂದದ ಅಂದ್ರೆ ಇವೆರಡರ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಯಕರಾಗಮ ಸಂಧಿ. ಇಲ್ಲಿ ಇವುಗಳ ಮಧ್ಯೆ ಯ ಆಗಿ ಆಗಮವಾಗಿರ್ತದಲ್ಲ, ಇದು ಯಕರಾಗಮ ಸಂಧಿ. ಇನ್ನೊಂದು ನೋಡೋಣ. ಮಳೆಯಿಂದ, ಮಳೆ ಇಂದ = ಮಳೆ ಪ್ಲಸ್ ಇಂದ, ಮಳೆ ಪ್ಲಸ್ ಇಂದ. ಮಳೆಯಿಂದ = ಮಳೆ ಪ್ಲಸ್ ಇಂದ. ಇಲ್ಲಿ ಈ ಬಂದ ನೋಡ್ರಿ, ಈ ಇದು ಹೋಗಿ ಬರುವುದೇ ಆಗಮ ಸಂಧಿಯಾಗಿರ್ತದೆ. ಇದೇ ಯಕರಾಗಮ ಸಂಧಿಗೆ ಉದಾಹರಣೆ. ವಕರಾಗಮ ಯಾವ ರೀತಿಯಪ್ಪ ಅಂದ್ರೆ ಗುರುವನ್ನು ಇದನ್ನ ಬಿಡಿಸಿ
ಇಸ್ ಈಕ್ವಲ್ ಟು ಗುರು ಪ್ಲಸ್ ಅನ್ನು. ಗುರು ಪ್ಲಸ್ ಅನ್ನು, ಇಲ್ಲಿ ಹೂ ಹೋಗಿ ಇಲ್ಲಿ ಅ ಹೋಗಿ ಓ ಬರ್ತದೆ, ಗುರುವನ್ನು ಆಗ್ತದೆ. ಮುಂದೆ ಹೋಗೇಶನ್ ಬರ್ತಕ್ಕಂಥದ್ದೇ ನಾವು ವಕಾರಾಗಮ ಸಂಧಿ ಎಂದು ಕರಿತೇವೆ. ಗುರುವಿಗೆ ನೋಡಿ ಫ್ರೆಂಡ್ಸ್, ಈ ಗುರುವಿಗೆ ಅನ್ನೋದನ್ನ ಬಿಡಿಸಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಈ ಒಂದು ಗುರುವಿಗೆ ಅನ್ನೋದನ್ನ ಬಿಡಿಸಿ ಹೇಳ್ತೀವಿ. ಇನ್ನು ಮುಂದಿನ ಅಧ್ಯಯನದಲ್ಲಿ ಆದೇಶ ಸಂಧಿ ಅಂದ್ರೆ ಏನು, ಆದೇಶ ಸಂಧಿ ವ್ಯಂಜನ ಸಂಧಿಗೆ ಬರುತ್ತದೆ, ಅದು ನಾಳಿನ ಒಂದು ಅಧ್ಯಯನದಲ್ಲಿ ನೋಡೋಣ. ಇಷ್ಟು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.